ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಮಿನಿ ವ್ಲಾಗ್. ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು. ಬನ್ನಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ. ಇವತ್ತೇನಾಯ್ತು ಗೊತ್ತಾ, ದೇವಸ್ಥಾನ ಪೂಜಾರು ಬೇಗ ಪೂಜೆ ಮಾಡಿ ಹೋಗಿದ್ರು. ಸೊ ಹಾಗಾಗಿ ದೇವಸ್ಥಾನ ಕೀ ತಗೊಂಡು ನಾವೇ ಹೋದ್ವಿ. ಪೂಜೆ ಎಲ್ಲ ಆಗಿದ ತಕ್ಷಣ ಎಲ್ಲ ಆದ್ಮೇಲೆ ಮತ್ತೆ ನಾವೇ ಬೇಗ ಹಾಕೊಂಡ್ ಬಂದ್ವಿ ವಾಪಸ್. ನಾವು ಕಾರಲ್ಲಿ ಹೋಗ್ತಾ ಹಾಗೆ ಈ ಸ್ಕೂಲ್ ವ್ಯಾನ್ ನ ನೋಡಿದೆ. ಎಷ್ಟು ಚೆನ್ನಾಗಿರೋ ಲೈನ್ ಹಾಕಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿದೆ. ಏನಂದ್ರೆ ಅಮೂಲ್ಯವಾದ ರತ್ನಗಳಿವೆ, ಇರುವೆ ಅಂತರವಿರಲಿ ಅಂತ ಹಾಕಿದ್ದಾರೆ. ಇವತ್ತು ನಾವೆಲ್ಲಿಗೆ ಬಂದಿದೀವಿ ಅಂದ್ರೆ ಕಲ್ಮಠಕ್ಕೆ. ಕಲ್ಮಠ ಎಲ್ಲಿದೆ ಅಂದ್ರೆ ಬೆಳಗೋಡು, ಸಕಲೇಶಪುರ ತಾಲೂಕು. ಇಲ್ಲಿ ಟೋಟಲ್ 4 ಸ್ವಾಮೀಜಿಗಳ ಗದ್ಗೆಗಳಿದೆ. ಕಲ್ಮಠದಲ್ಲಿ ಇವತ್ತು ಫಂಕ್ಷನ್ ಇತ್ತು. ಸೊ ಹಾಗಾಗಿ ಮನೆಯವರೆಲ್ಲ ಇವತ್ತು ಮಠಕ್ಕೆ ಬಂದಿದೀವಿ. ಹೊರಗಡೆ ಎಷ್ಟೇ ಬಿಸಿಲಿದ್ರು ಈ ಮಠದೊಳಗಡೆ ಬಂದ್ಮೇಲೆ ತಂಪಾಯ್ತು. ಈ ಮಠದ ಸುತ್ತಲೂ ಕಾಫಿ ತೋಟ, ಅಡಿಕೆ, ಮೆಣಸು ಎಲ್ಲ ಹಾಕಿದ್ದಾರೆ. ಮಧ್ಯದಲ್ಲಿ ಈ ಮಠ ಇದೆ. ನಾವು ಈ ಕಲ್ಮಠಕ್ಕೆ ಬರ್ಬೇಕಾದ್ರೆ 1 ಕಿಲೋಮೀಟರ್ ಇಂದ ನೆಟ್ಕೊ ಬಂದಿದೀವಿ. ಅಷ್ಟು ಟ್ರಾಫಿಕ್ ಆಯ್ತು, ಬರೀ ಕಾರು, ವೆಹಿಕಲ್ಸ್. ಮಠ ಎಲ್ಲ ಫುಲ್ ನೋಡಿ ಸುತ್ತಮುತ್ತ ತಿರುಗಾಡಿ ಅಲ್ಲಿನ ಪರಿಸರ ವಾತಾವರಣ ನೋಡ್ತಿದ್ವಿ. ತೊಟ್ಟಿ ಮನೆ ಕಾನ್ಸೆಪ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಇನ್ನೂ ಸ್ವಲ್ಪ ಹೊತ್ತಿರ್ಬೇಕು ಅಂತ ಅನಿಸ್ತಿತ್ತು. ಆದ್ರೆ ಟೈಮ್ ಇಲ್ದಿರೋ ಕಾರಣ ಬೇಗ ಹೊರಡ್ಬಿಡೋಣ ಅಂತ 4 ಅವರ್ಸ್ ಇದ್ಬಿಟ್ಟು ಬಂದ್ವಿ. ಹಾಗೆ ನಾನು ಕೂಡ ನಮ್ಮ ಅಪ್ಪನ ಜೊತೆ ಸೇರ್ಕೊಂಡು ಅಡುಗೆ ಬಡಿಸ್ದೆ. ಈ ವಿಡಿಯೋ ಇಷ್ಟದಲ್ಲಿ ಲೈಕ್, ಶೇರ್, ಕಮೆಂಟ್ ಅಂಡ್ ಫಾಲೋ ಮಾಡಿ. ನಿಮ್ಮ ಸಪೋರ್ಟ್ ಒಂದಿದ್ರೆ ಇನ್ನು ಮುಂದೆ ಚೆನ್ನಾಗಿ ವಿಡಿಯೋ ಮಾಡ್ತೀನಿ ಅಂತ ಹೇಳಬಲ್ಲೆ. ಪ್ಲೀಸ್ ಸಪೋರ್ಟ್ ಮೀ ಗೈಸ್. ಬಾಯ್.